ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶ್ವಜಿತ್. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನನ್ನ ಚಾನಲಲ್ಲಿ ನಾನು ಮೋಟಿವೇಶನ್ ವಿಡಿಯೋ, ವರ್ಕ್ ಫ್ರಮ್ ಹೋಮ್, ಇನ್ಫಾರ್ಮೇಟಿವ್ ವಿಡಿಯೋಸ್ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಯಾಕಂದರೆ ಭಾಳ ಇಂಪಾರ್ಟೆಂಟ್ ವಿಡಿಯೋ, ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಇವತ್ತಿನ ಟಾಪಿಕ್ ಏನು ಅಂದರೆ ಯಾರು ಎಷ್ಟು ಅರ್ನ್ ಮಾಡ್ತಾರೆ ಅಂತ, ಯಾರು ಜಾಸ್ತಿ ಅರ್ನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೌದು, ಟಾಪ್ 10ನಲ್ಲಿ ಬಂದು UI/UX ಡಿಸೈನರ್ ಬರ್ತಾರೆ. ಇವರು ಬಂದು ಮಿಡ್ ಲೆವೆಲಿಂದ ಸೀನಿಯರ್ಸ್ ಲೆವೆಲ್ವರೆಗೂ ಒಂದು 20 LPA ಇಂದ ಹಿಡಿದು ಒಂದು 45 LPA ವರೆಗೂ ಅರ್ನ್ ಮಾಡ್ತಾರೆ. ಇದು ಟಾಪ್ 10. ಟಾಪ್ 9ನಲ್ಲಿ CA ಯಾರು ಮಾಡಿರ್ತಾರೆ ಅವರು ಕೂಡ ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾರೆ. ಒಂದು 20 LPA ಇಂದ ಹಿಡಿದು ಸೀನಿಯರ್ಸ್ವರೆಗೂ ಒಂದು 50 LPA ವರೆಗೂ ಅರ್ನ್ ಮಾಡ್ತಾರೆ. ಇದು ಬಂದು ಟಾಪ್ 9. ಟಾಪ್ 8 ಕ್ಲೌಡ್ ಆರ್ಕಿಟೆಕ್ಟ್. ಸಾಫ್ಟ್ವೇರ್ ಫೀಲ್ಡಲ್ಲಿ ಯಾರು ಕ್ಲೌಡ್ ಆರ್ಕಿಟೆಕ್ಟ್ ಮಾಡಿರ್ತಾರೆ ಅವರು ಕೂಡ ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾರೆ. ಇವ್ರು ಬಂದು 20 LPA ಇಂದ ಹಿಡಿದು 70 LPA ವರೆಗೂ ಅರ್ನ್ ಮಾಡ್ತಾರೆ. ಇದು ಟಾಪ್ 8. ಟಾಪ್ 7 ಡೆವಾಪ್ಸ್ ಆರ್ಕಿಟೆಕ್ಟ್. ಯಾರಿಗೆ ಕೋಡಿಂಗ್ ಮೇಲೆ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ತುಂಬ ನಾಲೆಜ್ ಇರುತ್ತೆ, ಡಿಬಗ್ಗಿಂಗ್, ಸರ್ವರ್ ಸೈಡ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಫ್ಲೋ ಹೇಗೆ ಆರ್ಕಿಟೆಕ್ಟ್ ಲೆವೆಲ್ ಥರ ಅವರು ಕೂಡ ಅರ್ಥ ಮಾಡ್ಕೋತಾರೆ. ಇವರು ಕೂಡ ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾರೆ. 20 LPA ಇಂದ ಹಿಡಿದು ಒಂದು 80 LPA ವರೆಗೂ ಅರ್ನ್ ಮಾಡೋ ಚಾನ್ಸಸ್ ಇರುತ್ತೆ ಇವರು ಸೀನಿಯರ್ ಲೆವೆಲ್ವರೆಗೂ. ಇವ್ರು ಬಂದು ಟಾಪ್ 7. ಟಾಪ್ 6 ಬಂದು ಪ್ರಾಡಕ್ಟ್ ಮ್ಯಾನೇಜರ್. ಪ್ರಾಡಕ್ಟ್ ಮ್ಯಾನೇಜರ್ ಕೂಡ ಪ್ರೊಡಕ್ಷನ್ ಎನ್ವೈರ್ಮೆಂಟು, ಕ್ಲೈಂಟ್ ಜೊತೆ ಕಮ್ಯುನಿಕೇಷನ್, ಇವರು ಕೂಡ ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾರೆ. ಒಂದು ಮಿಡ್ ಲೆವೆಲಿಂದ ಹಿಡಿದು ಸೀನಿಯರ್ವರೆಗೂ ಇವರು ಕೂಡ ಒಂದು 20 LPA ಇಂದ ಹಿಡಿದು 90 LPA ವರೆಗೂ ಅರ್ನ್ ಮಾಡೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬ್ಲಾಕ್ ಚೈನ್ ಡೆವಲಪರ್. ಹೌದು, ಬ್ಲಾಕ್ ಚೈನ್ ಡೆವಲಪರ್ ಅವರು ಫೈನಾನ್ಸ್ ರಿಲೇಟೆಡ್, ಸೆಕ್ಯೂರಿಟಿ ರಿಲೇಟೆಡ್ಸ್ ಕೂಡ ಅವರು ಕೂಡ ಚೆನ್ನಾಗಿ ಅರ್ನ್ ಮಾಡ್ತಾರೆ. ಇವರು ಬಂದು ಮಿಡ್ ಲೆವೆಲ್ ಒಂದು 20 LPA ಇಂದ ಹಿಡಿದು 85 LPA ವರೆಗೂ ಅರ್ನ್ ಮಾಡೋ ಚಾನ್ಸಸ್ ಇರುತ್ತೆ. ಇವರು ಬಂದು ಟಾಪ್ 5. ಈಗ ಟಾಪ್ 4ಅಲ್ಲಿ ಸಾಫ್ಟ್ವೇರ್ ಆರ್ಕಿಟೆಕ್ಟ್. A to Z ಹೇಗೆ ಒಂದು ಸಾಫ್ಟ್ವೇರ್ನ ಡಿಸೈನ್ ಮಾಡ್ತಾರೆ, ಹೇಗೆ ಅದು ಪ್ರೊಡಕ್ಷನ್ ಎನ್ವೈರ್ಮೆಂಟ್ಗೆ ಹೋಗುತ್ತೆ, ಹೇಗೆ ಎಲ್ಲಿ ಏನೇನು ಚೇಂಜಸ್ ಮಾಡಿದ್ರೆ ಏನು ಈಸಿಯಾಗಿ ಆಗುತ್ತೆ ಅಂತ ಎಲ್ಲ ಆರ್ಕಿಟೆಕ್ಟ್ಗೆ ಗೊತ್ತಿರುತ್ತೆ. ಇವರು ಬಂದು ಒಂದು 20 LPA ಇಂದ ಹಿಡಿದು 90 LPA ವರೆಗೂ ಅರ್ನ್ ಮಾಡೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಟಾಪ್ 3. ಟಾಪ್ 3 ಡೇಟಾ ಸೈಂಟಿಸ್ಟ್. ಡೇಟಾ ಸೈಂಟಿಸ್ಟ್ ಕೂಡ ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾರೆ. ಇವರು ಕೂಡ ಒಂದು ಮಿಡ್ ಲೆವೆಲ್ 20 LPA ಇಂದ ಹಿಡಿದು ಒಂದು 90 LPA ಮೇಲೆ ಅರ್ನ್ ಮಾಡೋ ಚಾನ್ಸಸ್ ಇರುತ್ತೆ. ಇವ್ರು ಬಂದು ಟಾಪ್ 3ಯಲ್ಲಿದ್ದಾರೆ. ಟಾಪ್ 2 ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ಇವರು ತುಂಬ ದೊಡ್ಡ ಫೈನಾನ್ಸ್ ಡೀಲ್ಸ್, IPO ರಿಲೇಟೆಡ್, ಇವು ಬಿಗ್ ಟ್ರಾನ್ಸಾಕ್ಷನ್ಸ್ನೆಲ್ಲ ಮಾಡ್ತಾರೆ. ಇವರು 1 CR ಮೇಲೆ ಅರ್ನ್ ಮಾಡೋ ಚಾನ್ಸಸ್ ಇರುತ್ತೆ. ಇವ್ರು ಬಂದು ಟಾಪ್ 2ಅಲ್ಲಿ ಬರ್ತಾರೆ. ಟಾಪ್ 1ಅಲ್ಲಿ ಯಾರು ಬರ್ತಾರೆ ಅಂದರೆ AI ಇಂಜಿನಿಯರ್, ಮೆಷಿನ್ ಲರ್ನಿಂಗ್, ಇವರೆಲ್ಲ ತುಂಬಾ ಅರ್ನ್ ಮಾಡ್ತಾರೆ. ಮಿಡ್ ಲೆವೆಲಿಂದ ಒಂದು 20 LPA ಇಂದ ಹಿಡಿದು ಒಂದು 1 CR ಮೇಲೆ ಅರ್ನ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಒಂದು ಇವಾಗ ಐಡಿಯಾ ಗೊತ್ತಾಗಿರುತ್ತೆ ಯಾರ್ಯಾರು ಎಷ್ಟು ಅರ್ನ್ ಮಾಡ್ತಾರೆ ಅಂತ. ನಿಮಗೆ ಎಷ್ಟು ಅರ್ನ್ ಮಾಡಬೇಕು, ನಿಮ್ಮ ಡ್ರೀಮ್ ಎಷ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನೋಡೋಣ ಯಾರ್ಯಾರು ಎಷ್ಟು ಅರ್ನ್ ಮಾಡೋ ಡ್ರೀಮ್ ಇದೆ ಅಂತ ನಾನು ಕೂಡ ತಿಳ್ಕೊತೀನಿ. ಆ್ಯಂಡ್ ಭಾಳ ಥ್ಯಾಂಕ್ಸ್. ನನ್ನ ವಿಡಿಯೋಸ್ ತುಂಬ ಚೆನ್ನಾಗಿ ನೀವು ನೋಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ. ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ನಿಮಗೋಸ್ಕರ ತೊಗೊಂಡ್ಬರ್ತೀನಿ. ದಯವಿಟ್ಟು ನಿಮ್ಗೇನಾದರೂ ಕ್ವೆಶನ್ಸ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ನಾನು ರೆಗ್ಯುಲರ್ ಆಗಿ ವರ್ಕ್ ಫ್ರಮ್ ಹೋಮ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸ್ಟೇ ಫಿಟ್, ಸ್ಟೇ ಹೆಲ್ದಿ. ಜೈ ಹಿಂದ್. ಥ್ಯಾಂಕ್ ಯು.